ಸೇತುವೆ ಬಗ್ಗೆ ತಿಳಿಯುವುದಕ್ಕೆ ಹೋಗಿದ್ದಾರೆ. ಯಾಕೆ ಬರಲಿಲ್ಲ? ಬಹಳ ಬೇಸರವಾಗುತ್ತಾ ಇದೆ. ಬೇಸರ ಕಳೆಯುವುದಕ್ಕೆ ಇವ ಎಲ್ಲಿ ಹೋದ? ನನ್ನವ ದೂತ ದೇವತೆಗಳನ್ನು ಗೆಲ್ಲಬಲ್ಲ, ಪಾತಾಳದ ಪಣಿಷ್ಯಣೆಯ ತಲೆಯನ್ನು ಮೆಟ್ಟಬಲ್ಲ, ರಾಕ್ಷಸ ಅಧಿಕಾರ ಮುದ್ರೆಯನ್ನು ದೇವತೆಗಳ ಚಿತ್ತವಿತ್ತಿಯಲ್ಲಿ ಒತ್ತಬಲ್ಲ, ಜಗದೇಕ ವೀರನಾಗಿ ಮೆರೆತಿರುವಂತಹ ರಾವಣೇಶ್ವರ ಮಹಾಪ್ರಭುಗಳ ಪಾದಾರವಿಂದಗಳಿಗೆ ದೂತನ ಪ್ರಣಾಮಗಳು. ಹರ್ಷಿದ ಕಾರಣವದೇನು? ಉಸುಳಿ ಹೊತ್ತಿಗೆ ಸರಿಯಾಗಿ ಬಂದು ನಮ್ಮ ಹೊಗಳಿಕೆಯನ್ನು ಮಾಡುವವ. ಹೊಗಳಿಕೆ ಯಾಕೆ ತಡ ಆಯ್ತು? ಪ್ರಾರಂಭಿಸು. ಅದು ಬರ್ತಾಯ್ತು. ಸ್ವಸ್ತಿ ಪ್ರಶಸ್ತಿ ಸಮಸ್ತ ಭಾವನಾದೀಶ್ವರ ರಾಜಾದಿ ರಾಜ ಪರಮೇಶ್ವರ ಶುದ್ರ ಶತ್ರು ಗ್ರಹೋಚ್ಚಾಟನ ಮಹಾಮಾಂತ್ರಿಕ ವೈರಿ ಫಣೀಂದ್ರ ವೆನತೇಯ ವಿಕಟ ರಿಪು ಗಜ ಘಟಾಪಟುತರ ಪಂಚಾಕ್ಷ್ಯ ಸಾಮಂತ ಮೃಗ ಸಮೂಹ ಶಾರ್ದೂಲ ಅಂಗರಾಜಂಧಕಾರ ಕಾಂಬೋಜ ಮಿತ್ರ ವಂಗರಾಜ ವಾರ್ದಿ ಒಡಮಾಡಲ ಕಳಿಂಗರಾಜ ಕದಲಿ ಕಾಣನ ಕರಿಕಳವ ಮಾಳವ ರಾಜ ಮಲಯನಿಲ ಮಹೋರಗ ಮಗಧ ರಾಜ ಮದನ ಮಹೇಶ್ವರ ಕಾಶ್ಮೀರ ರಾಜ ಕಮಲ ಕಲಾಧರ ದ್ರಾವಿಡ ರಾಜ ಧರಣಿ ಧರದೇವ ವಲ್ಲಭ ಪಾಂಡ್ಯರಾಜ ಪಯೋಧರ ಪರಶ ಪವಮಾನ ಲಾಟರಾಜ ಲಲಿತ ಲತಾಮಿತ್ರ ಬೋಟರಾಜ ಭೋಗೀಶ್ವರ ಹಿತುಂಡಿಕ ಕಾಂಬೋಜ ರಾಜಂಬೋಜ ಪ್ರಳಯ ಪ್ರಾಣೇಯ ತುಷ್ಕತೂಲ ಜಂಜಾ ಸಮೀರಣ ರಾವಣೇಶ್ವರ ಮಹಾಪ್ರಭು ಗೋಪರಾಜ್ ಗೋಪರಾಜ್ ಗೋಪರಾಜ್. ಅಯ್ಯ, ದಿನನಿತ್ಯ ಹೇಳುವುದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಸೇರಿಸಿದ್ದ ಕಾಣ್ತದೆ. ಇಲ್ಲ, ಕೆಲವು ಬಿಟ್ಟಿದ್ದೇನೆ. ಕೆಲವು ಬಿಟ್ಟಿದ್ಯಾ? ಈ ಕಡೆಯವರಿಗೆ ಅರ್ಥ ಆಯ್ತು, ಈ ಕಡೆಯವರಿಗೂ ಅದು ಬೇಕಾದು ಬೇಡವಾ? ಬೇಕಾ? ಪ್ರಾರಂಭಿಸು. ಸಮಸ್ತ ಗುಣ ಪಾರಾವಾರ ಲೋಕೈಕ ವೀರ ಏಕಾಂಗ ಶೂರ ನರಪತಿ ನರರಾಕ್ಷಸ ಪ್ರಾಯ ಗಜಪತಿ ಗಜ ಕಂಠೀರವ ಮೃದು ಮಧುರ ಗಂಭೀರವ ಜಯಸ್ತಂಭನ ಪ್ರತಿಷ್ಠಾಪನಾಚಾರ್ಯ ಸಮರಾಂಗನ ಕೃತಸ್ಥೈರ್ಯ ತ್ಯಾಗಲಕ್ಷ್ಮಿ ವಿಜೃಂಭಿತ ಪಾಣಿಪಯೋಗ ಕೀರ್ತಿಲಕ್ಷ್ಮಿ ಕ್ರೀಡಿತಾಸ ಸಮಾಜ ತುರಗಾರೋಹಣ ರೇವಂತ ಗಜಾರೋಹಣ ಜಯಂತ ವೈರಿ ದಾನವ ವೈಕುಂಠ ವಿಪಕ್ಷ ಪುಷ್ಪಾಯುಧ ನೀಲಕಂಠ ಶ್ರೀ ಶ್ರೀ ರಾವಣೇಶ್ವರ ಮಹಾಪ್ರಭು ಗೋಪರಾಗ್ ಗೋಪರಾಗ್ ಗೋಪರಾಗ್. ಸಂತೋಷವಾಯ್ತು. ಹೌದೇ? ನಿನಗೆ ಪಾರಿತೋಷಕವನ್ನು ನಾನು ಕೊಡ್ತೇನೆ. ಆದ್ರೆ ಇವರು ಯಾಕೆ ಬರಲಿಲ್ಲ ಅಂತ? ಯಾರು? ನಮ್ಮವರು ಸುಖ ಸಾರಣ. ಸುಖ ಸಾರಣ ಅದು ಕಾಡು ಪಾಪ ಅಲ್ವಾ? ಕಾಡು ಪಾಪ ಅಲ್ವೋ? ನಾನು ಕಾಡು ಪಾಪ ಆದ್ರೆ ನನ್ನ ತಮ್ಮಂದಿರ ನೀವು ನೀನು ತಮ್ಮಂದಿರಾಗ್ತಾರ? ಇವರು ಸುಖ ಸಾರಣರು. ಇವರು ಸುಖ ಸಾರಣೆ ಮಾಡುವ ನಮ್ಮ ದೂತ. ಇಷ್ಟು ದಿವಸ ಅವ ಇರ್ಲಿಲ್ಲ. ಅವ ಹೌದಾ? ನಿಮಗೆ ಚರಮಾಂಜಲಿಯನ್ನು ಅರ್ಪಿಸಬೇಕು ಹೋಗಿದ್ದೆ. ಅವನ ಮುಖವೇ ಬದಲಾವಣೆ ಆಗಿದೆ ನೋಡು. ಇವರು ನಮ್ಮವರು ಸುಖ ಸಾರಣರು ಸೇತುವೆ ಬಗ್ಗೆ ತಿಳಿಯುವುದಕ್ಕೆ ಹೋಗಿದ್ದಾರೆ. ನೋಡು ನೋಡು ಧನುಜಾಪತಿ ರಾಮ ಚೆನ್ನಯ್ಯ ರಾಮ ಚೆನ್ನಯ್ಯ ನೋಡು ನೋಡು ಧನುಜಾಪತಿಯ ರಾಮ ಸೇನೆಯ ರೂಟಿ ಗತಿ ಜಯದ ಬಲಾಢ್ಯಾಗಿಯ ಸ್ತೋಮವ ಗಾಂಧೇಯದಲ್ಲಿ ನಿನ್ನ ಅನುಜ ಬೆಗಲನು ಗಾಂಧೇಯದಲ್ಲಿ ನಿನ್ನ ಅನುಜ ಬೆಗಲನು ರೂಟಿಪತಿಯು ರಾಮ ಬಳದಿ ನಿನ್ನ ಪರಿಯನು ನೋಡು ನೋಡು ಧನುಜಾಪತಿಯ ರಾಮ ಸೇನೆಯ. ನಿಮ್ಮ ಅಪ್ಪಣೆಯಂತೆ ನಾವು ಸೇತುವೆಯನ್ನು ನೋಡುವುದಕ್ಕಾಗಿ ಹೋದವರು ಸ್ವಲ್ಪ ಈ ಕಡೆ ಬನ್ನಿ. ಸ್ವಲ್ಪ ಸ್ವಲ್ಪ ಅಪ್ಪಳ ಹುಡುಕುವುದಕ್ಕೆ ಸೇತುವೆ ಗಾಡಿಗೆ ಹೋದ. ಹೌದು, ನಾನು ನಿನ್ನ ಬೊಜ್ಜಕ್ಕೆ ಬೇಕಲ್ಲ, ಅದಕ್ಕೆ ಹುಡುಕಿ ಬೊಜ್ಜಕ್ಕೆ ಸಿಂಡಿಗೆ ಸುಮ್ಮನೆ ಸೇತುವೆ ನೋಡುವುದಕ್ಕೆ ಹೋದ. ನಿಮ್ಮ ಅಪ್ಪಣೆ ಅಂತೆ. ನನಗೆ ನಿಮ್ಮ ಅಪ್ಪಳ ಹುಡುಕುವುದಕ್ಕೆ ಅಪ್ಪನನ್ನು ಅಂತ ಹೇಳಲಿಲ್ಲ. ಹೌದು ಒಡೆಯ, ಸ್ವಲ್ಪ ಆ ಕಡೆ ಲಕ್ಷ್ಯ ಬಿಟ್ಟು ಕೇಳಿ. ಒಬ್ಬ ಕುಳಿತಿದ್ದಾನೆ, ಹೌದು, ಮತ್ತೊಬ್ಬ ನಿಂತಿದ್ದಾನೆ. ಕುಳಿತವನೇ ಶ್ರೀರಾಮಚಂದ್ರಮ. ಕುಳಿತವ ಶ್ರೀರಾಮಚಂದ್ರಮ. ಬದಿಯಲ್ಲಿದ್ದವ ಬಿಳಿಯವ ಅವನೇ ಅನುಜ ಲಕ್ಷ್ಮಣ. ಹೌದೇ? ಕಪಿಗಳೆಲ್ಲ ಕಾಣ್ತಾ ಇದ್ದವ. ಮಾತ್ರ ಅಲ್ಲ ನೋಡಿ, ಓ ಅಲ್ಲಿ ಆ ರಾಮನೆಂಬ ಒಬ್ಬನ ಹೆಗಲಿಗೆ ಕೈ ಹಾಕಿದ್ದಾನೆ. ಅದು ಯಾರು ಅಂತ ನಿಮಗೆ ಪರಿಚಯ ಉಂಟಾ? ಯಾರದು? ಅದು ನಿಮ್ಮ ತಮ್ಮ ವಿಭೀಷಣ ಅಲ್ವಾ? ಓಹ್, ನಮ್ಮ ತಮ್ಮ ವಿಭೀಷಣ ಅಷ್ಟರವರೆಗೆ ಮುಂದುವರಿದನ. ಅವರ ಹೆಗಲಿಗೆ ಕೈ ಹಾಕಿ ನಿಂತವರೇ ನಿಮ್ಮ ತಮ್ಮ ವಿಭೀಷಣ. ವಿಭೀಷಣ ಇನ್ನ ಅಜ್ಜ. ಮತ್ತ ಕಿವಿಗೆ ಹಾಕದನ್ನಿಟ್ಟುಕೊಂಡದ್ದು ಅಷ್ಟು ದೊಡ್ಡದು ವಿಭೀಷಣ. ಆಮೇಲೆ ಈ ಕಡೆ ನೋಡಿ, ದೀರ್ಘ ದೇಹಿ
ವಜ್ರ ಶರೀರ ಅಂತವ. ಹೌದು. ಅವನ ಹೆಸರು ಹನುಮಂತ. ಓ ವಜ್ರಕಾಯ. ಹನುಮಂತನ ಒಂದ್ಸಲ ಬಂದಿದ್ದಾನೆ ಇಲ್ಲಿಗೆ. ಓ ಅಲ್ಲಿ ಬದಿಯಲ್ಲಿ ಮತ್ತೊಬ್ಬ ಸಣ್ಣ ಮಂಗ ಇದ್ದಾರಲ್ಲ, ಅವ ಯಾರು? ಅವನೇ ಅಂಗದ. ಅಂಗದ. ಇವರು ಸಾಹಸಿಗರು. ಈ ಮರ್ಕಟಗಳಿಗೆಲ್ಲ ನೇತಾರ ಒಬ್ಬ ಇದ್ದಾನೆ ನೋಡಿ ಇದಿರಿನಲ್ಲಿ. ಅವನೇ ಸುಗ್ರೀವ. ಅವ ಸುಗ್ರೀವ. ಅವ ಸುಗ್ರೀವ. ಈಗ ಇವರು ಮಾಡಿದಂತಹ ಸಾಹಸದ ಬಗ್ಗೆ ನೀವು ಹೇಳ್ತಾ ಇದ್ದೀರಿ. ಒಬ್ಬೊಬ್ರು ಒಂದೊಂದು ಮಂಗಗಳು 5, 6, 10, 100 ಪರ್ವತವನ್ನು ಏಕಕಾಲದಲ್ಲಿ ತರ್ತಾ ಇದ್ದಾರೆ. 100 ಸುಳ್ಳುವಡೆಯ. ಒಂದು ಮಂಗನಿಗೆ ಒಟ್ಟಿ ಇರುವುದು 2 ಕೈಗಳಲ್ವೇ, 2 ಕಾಳುಗಳು. ಆದ್ರೆ 4 ಆದ್ರೆ ಸರಿ, 100 ಹಿಡ್ಕೊಂಡು ಬರುವುದು ಹೇಗೆ? ಇವ್ರು ಏನೋ ನಮಗೆ ತಮಾಷೆ ಮಾಡ್ತಾ ಇದ್ದಾರೆ. ಮೋಸ ಮಾಡ್ತಾರ? ಹೌದು, ಖಂಡಿತವಾಗಿ ನಮಗೆ ತಮಾಷೆ ಮಾಡ್ತಾ ಇದ್ದಾರೆ. ಅವನನ್ನು ಸೇರಿಸಿಕೊಂಡು ಹೇಳ್ತಾನೆ, ಇರ್ಲಿ ನಮ್ಮ ಜೊತೆಗಿದ್ದಾನಲ್ಲ. ನಾವು ನೋಡಿದ ವಿಚಾರ. ಈಗ ನಾನೇನು ಮಾಡಬೇಕು ನೋಡಿ, ನೀಲವಾದಂತಹ ಈ ಶರದಿಗೆ ಸೇತುವನ್ನು ಬಲಿತದ್ದು ಆ ಕಪಿಗಳ ಸಹಾಯದಿಂದ. ಏನು ಅದರ ಅದಕ್ಕೆ ಹೆಸರೇನು? ಎಂತದ್ದು? ಸೇತುವೆಗೆ ಹೆಸರೇನು? ರಾಮ ಸೇತು. ನೋಡಿ, ನಿಮ್ಮನ್ನು ಅಣಗಿಸ್ತಾ ಇದ್ದಾರೆ ಅವರು. ರಾಮ್ ಸೇತು ಹೇ ಅಂತ ಹೇಳಿ. ರಾಮ್ ಸೇತು ಹೇ, ರಾಮ ಸೇತು. ಅದೇ ರಾಮ್ ಸೇತು ಹೇ, ರಾಮ ಸೇತುವೆ. ಹಾಗೆ ಮಾತ್ರ ಅಲ್ಲ, ಅದರ ಆಳ ಅಂದ್ರೆ ಅದರ ಬುಡದಲ್ಲಿ ಕಾಣುವುದಿಲ್ಲ. ಬುಡ ಕಾಣುವುದಿಲ್ಲ, ತುದಿಯು ಗೊತ್ತಾಗುದಿಲ್ಲ. ಈಗ ವಿಚಿತ್ರವೇ. ಅದನ್ನು ಏನಾದ್ರೂ ಮಾಡುವುದಕ್ಕಾಗ್ತದೆ. ಒಂದು ಪ್ರಯತ್ನ ಮಾಡಿದೆವು, ಅಲುಗಾಡಿಸಿದ್ರಿ, ಸಾಧ್ಯವೇ ಇಲ್ಲ. ಹೌದೇ? ಅಲುಗಾಡುವುದೇ ಇಲ್ಲ. ಒಂದು ವಿಚಾರ ಏನು? ನಮ್ಮ ಮನದಲ್ಲಿ ಇದ್ದದನ್ನು ನೇರವಾಗಿ ಪ್ರಕಟಗೊಳಿಸುವುದಕ್ಕೆ ಒಂದು ಅವಕಾಶ. ಖಂಡಿತ ಹೇಳಿ ಹೇಳ್ಬಹುದು. ಖಂಡಿತ. ರಾಮ ಅಂದ್ರೆ ಯಾರು, ಅವನ ಜೊತೆಗೆ ಇರುವವರು ಯಾರು, ಇದನ್ನೆಲ್ಲ ನಾವು ಸ್ಪಷ್ಟವಾಗಿ ತಿಳಿದುಕೊಂಡಿದ್ದೇವೆ. ರಾಮನ ಬಗ್ಗೆ ಏನು ತಿಳಿದಿದ್ದೀರಿ? ರಾಮ ಸಾಮಾನ್ಯ ಮನುಷ್ಯನಲ್ಲವ. ಅಂದ್ರೆ ರಾಮ ಎನ್ನುವಂತ 2 ಅಕ್ಷರಕ್ಕೆ ಎಷ್ಟೊಂದು ಯೋಗ್ಯತೆ ಇದೆ ಎನ್ನುವುದನ್ನು ಆ ಮರ್ಕಟಗಳು ರಾಮ ರಾಮ ಎನ್ನುವಂತ ನಾಮವನ್ನು ಉಚ್ಚರಿಸಿ ಆ ಪರ್ವತವನ್ನು ತಂದು ಸೇತುವೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲಿನಿತು ಆಯಾಸ ಅವರಲ್ಲಿ ಕಾಣುತ್ತಾ ಇಲ್ಲ. ಒಟ್ಟಿನಲ್ಲಿ ಹೇಳುವುದಿದ್ರೆ ಆ ರಾಮ ದೇವರು ಎಂಬುದನ್ನು ಒಪ್ಪಿಕೊಂಡು ತಂದಿರುವಂತಹ ಸೀತೆಯನ್ನು ಅವನಿಗೆ ಒಪ್ಪಿಸಿ ನಾವು ಶರಣು ಬಂದೆವು ಅಂತ ಆದ್ರೆ ನಮಿಗೂ ಒಳ್ಳೇದು, ನಿಮಗೂ. ಯಾಕೆ ಬೊಬ್ಬೆ ಹಾಕೊಳಿತಾ ಇದ್ದ? ಕೈ ಬಿಟ್ಟಿದ್ದಾರ? ನನ್ನ ಕೈ ನಾನು ಬಿಟ್ಟಿದ್ದೇನೆ. ನಿನ್ನ ಕುತ್ತಿಗೆ ನೀನೇ ಹಿಡ್ಕೊಂಡದ್ದು. ನನಗೆ ಈಗ ಸ್ಪರ್ಶಜ್ಞಾನ ಕಮ್ಮಿ ಆಗ್ತಾ ಉಂಟು. ನೋಡುವಾಗಲೇ ಗೊತ್ತಾಗ್ತದೆ ಸ್ಪರ್ಶಜ್ಞಾನ ಕಮ್ಮಿ ಆಗಿದೆ ಅಂತ. ನಿಮ್ಮನ್ನು ನೋಟ ಇಟ್ಕೊಂಡು ಇವರು ಹಿಂದಿಂದ ಹೊಡಿತಾ ಇದ್ದಾರೆ. ನನಗೊಂದು ಅವಕಾಶ ಹೊಡಿ. ಹೊಡಿತ್ಯಾ? ಹೌದು, ಹೊಡಿತ್ಯಾ? ಇವರು ಸೇತುವೆ ನೋಡಿಲ್ಲ, ಸೇತುವೆಗೆ ಕಂಬವೇ ಇಲ್ಲ. ಇವರು ಕಂಬ ಅಲ್ಲಾಡಿಸಲಿಕ್ಕೆ ಹೋಗಿದ್ದಾರಂತೆ. 100ಕ್ಕೆ 100 ಸುಳ್ಳು. ಇವರು ಅಲ್ಲಿ ನಿಲ್ವರಿ. ರಾಮ ದೇವರಾಗಿ ಕಾಣ್ತಾರಲ್ಲ. ರಾಮ ದೇವರು, ಸೀತೆ ದೇವಿ. ಹೌದಾ? ನೀ ಸೀತೆ ದೇವಿ ಮತ್ತೊಬ್ಬ ದೇವತೆಗಳು. ನಿಮ್ಮನ್ನು ದೇವರು ಅಂತ ಹೇಳ್ತಿದ್ರೆ ಇವರಿಗೆ ಹೋದವರಿಗೆ ಏನೋ ಸಮಸ್ಯೆ ಆಗದೆ ಹಿಂದಿರುಗಿ ಬರ್ತಿದ್ರು. ಈಗ ಅವನನ್ನು ದೇವರು ಅಂತ ಹೇಳಿ ಅವನನ್ನು ಹೊಗಳ್ತಾ ಇದ್ದಾರೆ, ನಿಮ್ಮನ್ನು ನಿಂದಿಸ್ತಿದ್ದಾರೆ. ನಾನು ಇಷ್ಟದವರೆಗೆ ಅನ್ನ ಕೊಟ್ಟವ, ಹೌದಲ್ವಾ? ವಿದ್ಯೆ ಅನ್ನ ಅವೆಲ್ಲವನ್ನು ಕಲಿಸಿಕೊಟ್ಟಂತಹ ನನಗೆ ಇವರು ನನ್ನನ್ನು ದೇವರು ಅಂತ ಹೇಳುವುದಿಲ್ಲ, ಅವನನ್ನು ದೇವರು ಅಂತ ಹೇಳ್ತಾರೆ. ಅವ ದೇವರಾಗಿ ಕಾಣ್ತಾರೆ. ಸೀತೆಯನ್ನು ಕೊಂಡು ಹೋಗಿ ಅವರ ಕೊಪ್ಪಿಸಬೇಕು. ವಂಶಿಗಳೇ, ರಣ ಹೇಡಿಗಳೇ, ನಿಮ್ಮಂತವರು ಇಲ್ಲಿರಬಾರದು. ಅಲ್ಲಿ ಹೋಗಿ ಸಾಯಿರಿ. ವಿಭೀಷಣ ಹೋಗಿದ್ದಾನಲ್ವಾ, ಅವರ ಜೊತೆಯಲ್ಲಿ ನೀವು ಇರಬೇಕು. ಮಾರಿ ಸಂತಾನಗಳು ಇವೆಲ್ಲ ನಿಮ್ಮ ಜೊತೆಯಲ್ಲಿ ಇದ್ದುಕೊಂಡು ನಿಮಗೆ ಶತ್ರುಗಳಾಗ್ಲಿಕ್ಕೆ ಹೊರಟವರು ಇವರೆಲ್ಲ. ಇವರನ್ನ ಆಗಲೇ ಬುಡದಿಂದ ಹೋಗಿದ್ದಾರೆ. ಇವರು ಎಲ್ಲಿ ಬೇಕಾದ್ರೆ ಹಾಳಾಗಿ ಹೋಗ್ಲಿ. ಈಗ ನಾವು ಅದಲ್ಲ. ಇದು ಎತ್ತರವಾದಂತಹ ಬೆಟ್ಟ. ಈ ಬೆಟ್ಟದಲ್ಲಿ 7 ಸುತ್ತಿನ ಕೋಟೆ ಇದೆ. 7 ಸುತ್ತಿನ ಕೋಟೆಯ ಮಧ್ಯೆ ಸಿಂಹಾಸನ ರಾರಾಜಿಸ್ತಾ ಇದೆ. ಶ್ವೇತ ಛತ್ರ ನಡಿಯಲ್ಲಿ ಕುಳಿತು ರಾಮ ಏನೆಲ್ಲ ಮಾಡ್ತಾನೆ ಎಂಬುದನ್ನು ನೋಡಿಕೊಂಡಿರೋಣ.
ಗಮನಿಸಿದೆಯಾ ನೀನು ರಾವಣನ ಆಡಂಬರದ ಒಡ್ಡೋಲಗವನ್ನು? ಕಾಣುತ್ತಿದ್ದೇನೆ ಸ್ವಾಮಿ. ಶ್ವೇತ ಛತ್ರದ ನೆರಳಿನಲ್ಲಿ ಶೋಭಿಸುತ್ತಿದ್ದಾನೆ ನಮ್ಮ ಕಣ್ಣ ಮುಂದೆ. ಹೌದಲ್ಲ? ಅವನಿಗೆ ನಮ್ಮ ಯೋಗ್ಯತೆ ವೇದ್ಯವಾಗದೆ ಹೋಯಿತು. ಹೌದು ತಂದೆ. ನಾಯಕ ಪ್ರತಿನಾಯಕರು ಸಮಾನ ಯೋಗ್ಯತೆ ಉಳ್ಳವರು ಮುಖಾಮುಖಿಯಾಗುವ ಹೊತ್ತಿಗೆ ಇಬ್ಬರು ಸಮಾನ ಯೋಗ್ಯತೆಯಿಂದ ಕಂಗಳಿಸಿಕೊಳ್ಳಬೇಕು. ಹೌದದು. ನಮ್ಮಲ್ಲಿ ಸದ್ಯ ಶ್ವೇತಛತ್ರವಿಲ್ಲ. ನಮ್ಮನ್ನು ಗೌರವಿಸುವುದೇ ಹೌದಾಗಿದ್ರೆ ಶ್ವೇತಛತ್ರವನ್ನು ಬಿಟ್ಟು ಬರಬೇಕಾಗಿತ್ತು ರಾವಣ. ಹೌದದು. ಬಹುಕಾಲದ ಹಿಂದೆ ನಮ್ಮಲ್ಲಿ ವರಿಷ್ಠನಾದಂತಹ ಅನರಣ್ಯನನ್ನು ಯಜ್ಞವಾಟಿಕೆಯಲ್ಲಿ ಕೊಂದು ಕೆಡಹಿ ನಮ್ಮ ಶ್ವೇತಛತ್ರವನ್ನು ಅವಮಾನಿಸಿದವನು ರಾವಣ. ಹೌದೇ? ಹೌದು. ಓಹೋ. ನಮ್ಮ ಮುಂದೆ ಇವತ್ತು ಪ್ರದರ್ಶಿಸುತ್ತೇನೆ ಅಂದ್ರೆ ಸಾಕೇತದ ಸಮ್ರಾಟ ಸಿಂಹಾಸನವನ್ನು ಅವಮಾನಿಸುತ್ತಾನೆ ಅಂತ ಅರ್ಥ. ಪರೋಕ್ಷವಾಗಿ ನಮ್ಮನ್ನು ಅಡಕಿಸ್ತಾ ಇದ್ದಾನೆ ಆತ. ನಮ್ಮ ಮನೆಯ ಬೆಳ್ಗೊಡೆಯನ್ನು ಗೌರವಿಸಬೇಕಾದ್ದು ನಮಗೆ ಹೊಣೆ. ಇದು ತೀಕ್ಷ್ಣವಾದಂತಹ ಮಂತ್ರಾಸ್ತ್ರದ ಮೂಲಕವಾಗಿ ಶ್ವೇತಛತ್ರವನ್ನು ಕಪಿರಾಜ. ಸಾಕ ಸ್ವಾಮಿ ನಮ್ಮ ಕೆಲಸ. ನಿನ್ನ ಉತ್ಸಾಹ ಮೇರೆ ಮೀರಿದ್ದು ನಮ್ಮ ಕುಲದೇವನಾದ ರಂಗನಾಥನು ಅನುಗ್ರಹವನ್ನು ಮಾಡಿದ ಅಂತ ತಿಳ್ಕೊಂಡೆ ನಾನು. ಹೌದು ತಂದೆ. ಸ್ವಲ್ಪ ದುಡುಕಿದೆಯಾ ಹೇಗೆ? ನೀವು ಅಷ್ಟು ಮಾಡುವಾಗ ನಾನು ಇಷ್ಟೂ ಮಾಡದಿದ್ರೆ ಏನು? 10 ಮುಕುಟದಲ್ಲಿ ಒಂದನ್ನು ಎತ್ತಿ ಹಾರಿದಿ. ರಾವಣ ನಿನ್ನ ಕಾಲು ಹಿಡಿದು ಎಳೆದ ಹಾಗೆ ನನಗೆ ಭಾಸವಾಯಿತು. ರಾಮ ರಾಮ ಎಂದು 2 ಕ್ಷಣ ಹೇಳಿ ನೇರವಾಗಿ ನಿನ್ನ ತರಂಗಿಸಿದ್ದೆ. ನಾವಂತೂ ಭಯಭೀತರಾದೆವು. ಒಂದು ವೇಳೆ ನೀನಲ್ಲಿ ಆದ್ರೂ ಸಿಲುಕಿಕೊಂಡ್ರೆ ನಾನು ರಾವಣನ ಕಂಠವನ್ನೇ ಲಕ್ಷಿಸಿ ಪ್ರಯೋಗ ಮಾಡಬೇಕಾಗಿತ್ತು ಬಾಣವನ್ನು. ನಿಮ್ಮ ಅನುಗ್ರಹ ಇರುವಾಗ ನಾನು ಸಿಲುಕಿಕೊಳ್ಳುವುದಕ್ಕೆ ಸಾಧ್ಯವೇ ತಂದೆ? ಆದ್ರೂ ಅವಸರ ಕೂಡದು ಸುಗ್ರೀವ, ಅವಸರ ಕೂಡದು. ಉತ್ಸಾಹ ಯಾಕೆ ಹೇಳಿದೆ? ಈಗಲೂ ನನಗನ್ನಿಸ್ತದೆ, ಸಾರಿಕೊಂಡರೆ ಪಾಪವಿಲ್ಲ, ಸರ್ಪವನ್ನಾದರೂ ಸಾರಬೇಕು. ಹೌದು. ಯಾವುದಾದ್ರೂ ಬಡಿಗೆಯಿಂದ ಬದಿಗೆ ತಳ್ಳಬೇಕು. ಹೌದು. ಮತ್ತು ಹೋಗದೇ ಇದ್ರೆ ಅದನ್ನು ದಂಡಿಸಬೇಕು ಅಂತ ಶಾಸ್ತ್ರ ಇದೆ. ಹೌದು ತಂದೆ. ಹಾಗಾದ್ದರಿಂದ ಸಾಮ ದಾನ ಭೇದ ದಂಡ ಸೂರ್ಯ ವಂಶೀಯನಾಗಿ ಭರತನ ಪ್ರಾತಿನಿಧ್ಯವುಳ್ಳವನಾಗಿ ನಾವಷ್ಟು ಮಾಡದೇ ಇದ್ರೆ ಸರಿಯಾಗ್ತದೋ ಹೇಳು? ರಾಜನ್ಯ ಕುಲದವರಲ್ಲೇ ತಾವುಗಳು. ಬಾಕಿದ್ದವರು ನಾಳೆಯ ದಿವಸ ಹೇಳಿಯಾರು ರಾಮನು ಹೀಗೆ ಮಾಡಿದನಲ್ಲ. ರಾವಣ ಮನಸ್ಸನ್ನು ತಿದ್ದಿ ತನ್ನ ತಪ್ಪಿನ ಅರಿವಾಗಿ ವಿಭೀಷಣನನ್ನು ಕೂಡಿಕೊಂಡು ಸೀತೆಯನ್ನು ನಮಗೊಪ್ಪಿಸ್ತಾನೆ ಅಂತಾದ್ರೆ ನಮಗಿಲ್ಲೇನು ಕೆಲಸ? ಪ್ರಕರಣ ಸುಖಾಂತ್ಯವಾಗುತ್ತದೆ. ಹಾಗಾದ್ರೆ ಕಾಳಗವೇ ಕಲ್ಯಾಣಕ್ಕೆ ಕಾರಣವಲ್ಲ, ಸಂಧಾನದ ಮೂಲಕವಾಗಿ ಮಾಡಿದರೆ ಏನು ಅಂತ ನನ್ನ ಅಂತರಂಗ ಹೇಳುತ್ತಾ ಇದೆ. ಸಂಧಾನ? ಹೌದು. ಯಾರಿಂದ? ಹನುಮಂತನನ್ನು ಕಳುಹಿಸುವ ಹಾಗಿಲ್ಲ. ಒಮ್ಮೆ ಹೋಗಿ ಬಂದ. ಅದು ಹೊಸ ಮುಖವಲ್ಲ, ಅಲ್ಲಿ ಇನ್ನು ಒಂದಿದೆ ಸುಗ್ರೀವ. ಏನು? ನಿನ್ನಂದನಾದಂತಹ ವಾಲಿಯ ಕಾಲದಲ್ಲಿ ಕಿಷ್ಕಿಂದೆಗೂ ಲಂಕೆಗೂ ತುಲ್ಯಾರಿ ಮಿತ್ರತ್ವ ಏರ್ಪಟ್ಟಿತ್ತಂತೆ. ದಾರ ಪುತ್ರ ಭೋಗ ಚಾದನ ಭೋಜನ ಅಷ್ಟು ಕೆಟ್ಟ ತುಲ್ಯಾರಿ ಮಿತ್ರತ್ವ ಅದು. ಹೌದದು. ಈ ಮಿತ್ರತ್ವ ಇರುತ್ತಲೇ ನೀವು ಲಂಕೆಯಲ್ಲಿ ಅಭಿಯೋಗ ನಡೆಸುವುದು ಇದು ರಾಜಕೀಯ ಶಾಸ್ತ್ರದಲ್ಲಿ ಹಿತವಲ್ಲ. ಅಲ್ಲವೇ ಅಲ್ಲ. ಹಾಗಾದ ಕಾರಣ ಒಬ್ಬ ಯೋಗ್ಯನನ್ನು ಅರ್ಹನನ್ನು ಕಳುಹಿಸುವುದು ಒಳ್ಳೆಯದು ಅಂತ ನನಗನ್ನಿಸ್ತದೆ. ನೀವು ಅದನ್ನೇ ಹೇಳ್ತೀರಿ ಅಂತಾದರೆ ಚತುರ್ಮತಿಯಾದವನು ಎನ್ನಣ್ಣನ ಸುಪುತ್ರನಾದಂತಹ ಅಂಗದನಲ್ಲವೇ? ಕಿಷ್ಕಿಂದೆ ಯುವರಾಜನೂ ಹೌದು ಅಲ್ಲವೇ? ಹೌದು. ಅಲ್ಲಿಗೆ ಆ ನಂಟು, ಇಲ್ಲಿಗೆ ಈ ನಂಟು. ಒಳ್ಳೆಯದು. ಅವನನ್ನೇ ನಿಯೋಜಿಸಿ ನೇಮಿಸಿ ಸಂಧಾನಕ್ಕೆ ಕಳುಹಿಸು. ನಾವು ಶುಭದ ನಿರೀಕ್ಷೆಯಲ್ಲಿರೋಣ. ಸರಿ ಸ್ವಾಮಿ.